ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನೋಡಿ, ತುಮಕೂರು ಜಿಲ್ಲೆಯ ವಿವಿಧ ಘಟಕಗಳಲ್ಲಿ ಖಾಲಿ ಇರುವಂತಹ ಗೃಹ ರಕ್ಷಕ ಹಾಗೂ ಗೃಹ ರಕ್ಷಕಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಅರ್ಹ ಅಭ್ಯರ್ಥಿಗಳೆಂದಿವರು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದರೆ ನಾನು ಈ ಒಂದು ವಿಡಿಯೋದಲ್ಲಿ ಹೋಮ್ ಗಾರ್ಡ್ ಹುದ್ದೆಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಬಟ್ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಅಂತಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಮೊದಲನೇದಾಗಿ ಹುದ್ದೆಗಳ ವಿವರಗಳು ಹಾಗೂ ಯಾವ ಯಾವ ಘಟಕಗಳಲ್ಲಿ ಇಷ್ಟಿಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ರೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಪುರುಷ ಗೃಹ ರಕ್ಷಕ ದಳ ಹಾಗೂ ಮಹಿಳಾ ಗೃಹ ರಕ್ಷಕಿಯರ ದಳದಲ್ಲಿ ಇಲ್ಲಿ ವೇಕೆನ್ಸಿ ಡಿವೈಡ್ ಮಾಡಿ ತಿಳಿಸಿದ್ದಾರೆ. ನೀವು ಇದನ್ನು ಪಾಸ್ ಮಾಡಿ ನೋಡ್ಕೊಳ್ಳಿ. ಬಟ್ ನಾನು ಟೋಟಲ್ ಆಗಿ ಎಷ್ಟಿಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ರೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ತುಮಕೂರು ಘಟಕದಲ್ಲಿ 27 ವೇಕೆನ್ಸಿ, ಕ್ಯಾತಸಂದ್ರದಲ್ಲಿ 10 ವೇಕೆನ್ಸಿ, ಉರುಡಿಗೆರೆಯಲ್ಲಿ 14 ವೇಕೆನ್ಸಿ, ಕುಣಿಗಲಲ್ಲಿ 17 ವೇಕೆನ್ಸಿ, ತುರುವೇಕೆರೆಯಲ್ಲಿ 13 ವೇಕೆನ್ಸಿ, ಅಮೃತೂರಲ್ಲಿ 10 ವೇಕೆನ್ಸಿ, ಮಧುಗಿರಿಯಲ್ಲಿ 7, ಕೊರಟಗೆರೆಯಲ್ಲಿ 9 ಹುದ್ದೆ, ಮಿಡಿಗೇಶಿಯಲ್ಲಿ 12 ಹುದ್ದೆ, ಪಾವಗಡದಲ್ಲಿ 18, ON ಹೊಸಕೋಟೆಯಲ್ಲಿ 4 ಹುದ್ದೆ, ಶಿರಾದಲ್ಲಿ 12, ಗುಬ್ಬಿಯಲ್ಲಿ 12 ಹುದ್ದೆ, ಕಳ್ಳಂಬೆಳ್ಳದಲ್ಲಿ 7 ಹುದ್ದೆ, ತಾವರೆಕೆರೆಯಲ್ಲಿ 15 ಹುದ್ದೆ, ತಿಪಟೂರಲ್ಲಿ 12 ಹುದ್ದೆ, ಚಿಕ್ಕನಾಯಕನಹಳ್ಳಿಯಲ್ಲಿ 10 ಹುದ್ದೆ, ನೊಣವಿನಕೆರೆಯಲ್ಲಿ 14 ಹುದ್ದೆ, ಹೊನ್ನವಳ್ಳಿಯಲ್ಲಿ 11 ಹುದ್ದೆ. ಸೊ ಟೋಟಲ್ ಆಗಿ ಇಲ್ಲಿ 234 ಹುದ್ದೆಗಳನ್ನು ಇವರು ಕನ್ಫರ್ಮ್ ಮಾಡಿದ್ದಾರೆ. ಇಲ್ಲಿ ಗೃಹ ರಕ್ಷಕ ದಳಕ್ಕೆ ಸೇರಲು ಬಯಸುವಂತಹ ಅಭ್ಯರ್ಥಿಗಳು ದಿನಾಂಕ 18/6/2026ರಿಂದ 25/6/2026ರವರೆಗೆ ಅರ್ಜಿ ನಮೂನೆಯನ್ನು ನೀವು ತಗೋಬೇಕಾಗುತ್ತೆ. ಇದು ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30 ಹಾಗೂ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನೀವು ಈ ಒಂದು ಸಮಯದ ಒಳಗೆ ನೀವು ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ, ಬಟವಾಡಿ, ತುಮಕೂರು ಅಗ್ನಿಶಾಮಕ ಠಾಣೆ ಹತ್ತಿರ ಅರ್ಜಿಗಳನ್ನು ನೀವು ಉಚಿತವಾಗಿ ನೀವು ಪಡಿಬೋದಾಗಿರುತ್ತೆ. ಓಕೆ, ನಂತರ ನೀವು ಅರ್ಜಿಗಳನ್ನು ಪಡೆದು ಅದನ್ನು ಭರ್ತಿ ಮಾಡಿ ಅದರ ಜೊತೆಗೆ ನಿಮ್ಮ ಎಲ್ಲ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ದಿನಾಂಕ 30/6/2026 ಸಂಜೆ 5:30 ಗಂಟೆ ಒಳಗೆ ನೀವು ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿಗೆ ನೀವು ಖುದ್ದಾಗಿ ನೀವು ಸಲ್ಲಿಸಬೇಕಾಗುತ್ತೆ. ಓಕೆ, ನೋಡಿ, ಲಾಸ್ಟ್ ಡೇಟ್ ಬಂದು 30/6/2026ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ತದನಂತರ ಬಂದ ಅರ್ಜಿಗಳನ್ನು ಇವರು ಸ್ವೀಕಾರ ಮಾಡೋದಿಲ್ಲ, ಅದನ್ನು ತಿರಸ್ಕರಿಸ್ತಾರೆ. ನೋಡಿ, ಇಲ್ಲಿ ಗೃಹ ರಕ್ಷಕ ದಳದ ಸಂಸ್ಥೆಯು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಇದು ಕಾಯಂ ನೌಕರಿಯಾಗಿರುವುದಿಲ್ಲ. ಯಾವುದೇ ರೀತಿಯ ಮಾಸಿಕ ಸಂಬಳ ಅಥವಾ ವಿಶೇಷ ಭತ್ಯೆಗಳನ್ನು ಈ ಸಂಸ್ಥೆಯು ನೀಡುವುದಿಲ್ಲ. ನಿಯಮಾನುಸಾರ ತುರ್ತು ಸಂದರ್ಭದಲ್ಲಿ ಕರ್ತವ್ಯ, ಕಾನೂನು ಸುವ್ಯವಸ್ಥೆ, ಟ್ರಾಫಿಕ್ ಕರ್ತವ್ಯ ಹಾಗೂ ಚುನಾವಣೆ ಕರ್ತವ್ಯಗಳಿಗೆ ನಿಯೋಜಿಸಿದ ದಿನಗಳಂದು ಮಾತ್ರ ಗೌರವಧನವನ್ನು ನಿಮ್ಮ ಒಂದು ಬ್ಯಾಂಕ್ ಉಳಿತಾಯ ಖಾತೆಗೆ ನೇರವಾಗಿ ಜಮಾ ಮಾಡ್ತಾರೆ. ನಂತರ ಇಲ್ಲಿ ನೀವು ಅರ್ಜಿ ನಮೂನೆ ಜೊತೆಗೆ ಏನೇನು ದಾಖಲೆಗಳನ್ನ ಅಟ್ಯಾಚ್ ಮಾಡಬೇಕು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ವಿದ್ಯಾರ್ಹತೆ ಬಂದು 10ನೇ ತರಗತಿಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು. ಇಲ್ಲಿ ಜನ್ಮ ದಿನಾಂಕ ದೃಢೀಕರಣಕ್ಕಾಗಿ ನೀವು SSLC ಅಥವಾ TCಯನ್ನು ನೀವು ಅಟ್ಯಾಚ್ ಮಾಡಬೇಕು. ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್, ಪಾಸ್ಪೋರ್ಟ್ ಅಳತೆ 2 ಭಾವಚಿತ್ರ, ಪೋಸ್ಟ್ ಕಾರ್ಡ್ನಲ್ಲಿ ಪೋಸ್ಟಲ್ ಪಿನ್ ಕೋಡ್ನೊಂದಿಗೆ ಸ್ಪಷ್ಟ ವಿಳಾಸವನ್ನು ನೀವು ನಮೂದಿಸಿ ಸಲ್ಲಿಸಬೇಕಾಗುತ್ತೆ. ನಂತರ ದೈಹಿಕ ಸದೃಢತಾ ಪ್ರಮಾಣ ಪತ್ರ. ವಯೋಮಿತಿ ನೋಡೋದಾದರೆ ಕನಿಷ್ಠ ಅಂದರೆ 19 ವರ್ಷ ತುಂಬಿರಬೇಕು, ಗರಿಷ್ಠ 50 ವರ್ಷದ ಒಳಗಡೆ ಇರಬೇಕು. ನಂತರ SBI ಖಾತೆ, ಉಳಿತಾಯ ಖಾತೆಯ ಒಂದು ಜೆರಾಕ್ಸ್ ಪ್ರತಿಯನ್ನು ಸಹ ನೀವು ಅಟ್ಯಾಚ್ ಮಾಡಿ ನೀವು ಇವರಿಗೆ ತಲುಪಿಸಬೇಕಾಗುತ್ತೆ. ಓಕೆ, ಮತ್ತು ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಇವರೊಂದು ಕಚೇರಿಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿನೂ ಸಹ ತಗೋಬೋದು. ಇಲ್ಲಾಂದರೆ ಇಲ್ಲಿ ಕಾಣ್ತಿರುವಂಥ ದೂರವಾಣಿ ಸಂಖ್ಯೆಗೂ ಸಹ ನೀವು ಡಯಲ್ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನೂ ಸಹ ನೀವು ತಗೋಬೋದು. ಓಕೆ, ಸೊ ಇದಿಷ್ಟು ತುಮಕೂರು ಜಿಲ್ಲೆಯ ವಿವಿಧ ಘಟಕಗಳಲ್ಲಿ ಕನ್ಫರ್ಮ್ ಮಾಡಿರುವಂತಹ ಗೃಹ ರಕ್ಷಕ ಹಾಗೂ ಗೃಹ ರಕ್ಷಕಿಯರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಇದಾಗಿರುತ್ತೆ. ನೋಡಿ, ಇಲ್ಲಿ ಅರ್ಜಿ ನಮೂನೆಯನ್ನು ಪಡೆಯಲು ಕೊನೆಯ ದಿನಾಂಕ 25/6/2026ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಆದರೆ ನೀವು ಅರ್ಜಿ ಜೊತೆಗೆ ಇತರೆ ದಾಖಲೆಗಳನ್ನು ಅಟ್ಯಾಚ್ ಮಾಡಿ ನೀವು ಸಲ್ಲಿಸೋಕೆ ಲಾಸ್ಟ್ ಡೇಟ್ ಬಂದು 30/6/2026ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಹೋಗಿ ಅಪ್ಲೈ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಅಪ್ಲೈ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೀಗೆ ಒಂದು 3 ಇನ್ಫಾರ್ಮೇಷನ್ಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.